ಮಕ್ಕಳು ಅಂದರೆ ಅಲ್ಲಿಗೆ ಹಾಕಿರೋದೇ ಬೀಡ್ಸ್ ಹಾಕ್ಬೇಕು, ಅಲ್ಲಿ ಚುಚ್ಕೊಂಡಂಗೆ ಆಗ್ಬಿಡ್ತವೆ ಅಂತ. ಅದೇ ಲೇಸ್ ಥರ ಹಾಕು ಅಂತ ನೀನು ವರ್ಕ್ ಥರ ನೋಡೋದು. ಇವತ್ತು ವರ್ಕ್ ತಗೊಬರ್ಬೇಕು ನೋಡೋದು. ನಾವೇ ಹಿಂದಕ್ಕೆ ಹೋಗವ ನೋಡಿ ಗೈಸ್. ಇದು ನನ್ನ ಮಗಳದ್ದು ಔಟ್ಫಿಟ್. ಲಂಗ ದವಣಿತಕ್ಕೆ ದವಣಿ ತರಬೇಕು. ಮಾಡಿಸ್ಬೇಕಾಯ್ತು. ಅಜ್ಜಿ ನೋಡಿತ್ತಲ್ಲ ಅಮ್ಮ ಅಮ್ಮ ನೀನ್ ನೋಡ್ಬೇಕಂತ ನೋಡಮ್ಮ ಒಂದ್ಸಲ ಸರಿನಾ? ನೋಡಿಲ್ಲಿ ಹೆಂಗ್ ರೆಡಿ ಆಗಿವಳಿ ಅಂತ. ನೋಡಮ್ಮ ಹೆಂಗೆ ಔಟ್ಫಿಟ್ ಸೂಪರಾ? ಅನ್ಕಂಡಿ ತರ ಬಂದೈತಿ. ವೇಲೆಲ್ಲ ಹಾಕಿ ಚೆನ್ನಾಗಿ ಸಲ ಡಾಬ್ ಅವೆಲ್ಲ ಮುದ್ದ ಕ್ಲಿಕ್ ಮಾಡು ಫೋಟೋ. ಯಾರು ನೀವು ದುಡ್ಕಿರ್ತಾ ಇದ್ರ? ನೀವೇ ಕುಡಿದು ಕೂಲಿ ಕೊಟ್ಟಿಲ್ಲ ನಮ್ಮನು. ಚೆನ್ನಾಗಿ ಕಾಣಿಸ್ತೈತಲ್ಲ ನಾವು ಅನ್ಕೊಂಡಂಗ್ ಬಂದೈತೆ. ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲಿ ದೊಡ್ಡ ಹುಡುಗಿ ತರ ಕಾಣಿಸ್ತಾವ ನೋಡಲ್ಲ ನೋಡು. ದೊಡ್ಡ ಹುಡುಗಿ ಇದು ಸಲ ಆಗ್ತೀನಿ ಅದೊಂದು ಮ್ಯಾಚ್ ಆಗತ್ತೆ. ಇಂದ ತಂದಿದೀವಲ್ಲ ನಾವು. ಬಿಡವ, ಏನಾಗಲ್ಲ ಬಿಡು. ಸ್ಲಿಪ್ಪರ್ ಹಾಕಿದ್ಯಲ್ಲ ಬಿಡು. ಈಗ ಕರೆಕ್ಟ್ ಆಯ್ತು ಬಿಡು. ಕರೆಕ್ಟ್ ಆಯ್ತು ಬಿಡು, ಏನಾಗ್ತಿಲ್ಲ. ಈಗ ಕರೆಕ್ಟ್ ಆಯ್ತು ಕಣಮ್ಮ. ಸ್ಲಿಪ್ಪರ್ ಹಾಕೊಂಡಲ್ಲ ಒಂಚೂರು ರೈಟ್ ಆಯ್ತು. ಈ ಸರದೊಂದು ಹಿಂಗೇನಾದ್ರು ಒಂದು ಆರೋಗ್ಯ ಹಾಕ್ತೀನಿ. ಬೈತಲ್ಲ ಬಿಟ್ಟು ಅವು ಇವು ಎಲ್ಲ ಹಾಕಿ ರೆಡಿ ಮಾಡಿ. ಸರ ಇಷ್ಟೊತ್ತು ಬಂದ್ರೆ ಇದೊಂದು ಸಾಕು, ಗೋಲ್ಡನ್ ಬೇಡಲ್ಲ. ಈ ಕಡೆ ತಿರ್ಗು ತಾತ ತೋರ್ಸು, ಸರ ತೋರ್ಸು. ಚೆನ್ನಾಗಿ ಕಾಣಿಸ್ತೈತ? ಏನಪ್ಪ ಓಕೆನಾ? ಸರ್ಟಿಫಿಕೇಶನ್ ಆಯ್ತಾ? ಇನ್ನು ಇದಕ್ಕೆ ಕಲರ್ ವೇಲ್ ತಗೋ ಬಂದ್ರೆ ಡಾಬು ಇದೆಲ್ಲ ಎಷ್ಟು ಜಡೆ ಬಿದ್ದೆಲ್ಲ ಇನ್ನೂ ಒಂದು ಲುಕ್, ಬೇರೆ ಲುಕ್. ಬಳೆ ತರ್ಬೇಕಂಗಂತವ. ಬಳೆ ಗೋಲ್ಡೇ ಸಾಕು. ರೆಡ್ ಕಲರ್ ತಗೋಬರೋಣ ಅಂತ ಇದಕ್ಕೆ ರಿಸೆಪ್ಷನ್ ಇದು ಡ್ರೆಸ್ಸಿಗೆ. ಅದ್ಯಾಕೆ ನೋಡು, ಹಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೈತೆ ಅಲ್ವಾ? ಆದ್ರೂ ವೇಲ್ ಇರ್ಬೇಕು ಅಲ್ಲ, ಆ ಲುಕ್ಕೇ ಬೇರೆ. ದೌನಿ ಅಲ್ವಾ ಅಲ್ಲಿ ಡಾಬ್ ಅದು. ಅದನ್ನೇ ಕಟ್ಕೆ ಬಿಡು. ಏನಂತೈತವ ಏನಂತೈತವ ಏನಂತೈತವ? ಸರಿ, ಈ ಬಟ್ಟೆ ಇಲ್ಲ ಯಾಕಂತೆ? ಬಟ್ಟೆ ಗಲೀಜಾಗಲ್ವಾ? ಓಕೆ ಬಿಡು, ಬಿಚ್ಚಾಕನ ಬಿಚ್ಚಾಕನ. ಓಕೆ 60 ಮಿನಿಟ್ ಬಿಟ್ಬಿಟ್ಟು ಬಿಚ್ಚಾಕ್ತೀಯಾ? ಓಕೆ ನೋಡಿ ಗೈಸ್, ಇದು ನನ್ನ ಮಗಳ ಔಟ್ಫಿಟ್ಟು. ಲಂಗ ದೋಣಿದಕ್ಕೆ ವೇಲೆಲ್ಲ ತರಬೇಕು. ನನ್ನ ಮಗಳದು ರೆಡಿಯಾಗಿದೆ ಗೈಸ್. ಇದು ರಿಸೆಪ್ಷನ್ದು ಒಂದೇ ಒಂದು ತೊಗೊಂಡಿದ್ದೀನಿ ನಾನು. ಇದಕ್ಕೆ ಚೋಕರ್ ಏನು ತೊಗೊಳ್ಳಿಲ್ಲ, ಇದು ತುಂಬ ರಿಚಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇದು ಒಂದೇ ಒಂದು ತೊಗೊಂಡಿದ್ದೀನಿ. ಎಲಿಗೆಂಟಾಗಿರುತ್ತೆ, ಸೂಪರಾಗಿರುತ್ತೆ ಅಂತ. ನನ್ನ ರೆಡ್ ಸ್ಯಾರಿ, ಸೊ ಅದಕ್ಕೆ ರೆಡ್ ಕಾಂಬಿನೇಷನಲ್ಲೇ ತೊಗೊಂಡಿದ್ದೀನಿ ಗೈಸ್. ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಇದಕ್ಕೆ ಸೆಟ್ಟು ನಕ್ಲೀಸು ಇತ್ತು, ಚೋಕರು, ಬಟ್ ಅದೇ ನನಗೆ ಇಷ್ಟ ಆಗಲಿಲ್ಲ. ಇದೇ ಸಿಂಪಲ್ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಇದಕ್ಕೆ ಇದು ಓಲೆ ಅವಾಗ ತೋರಿಸಿದ್ನಲ್ಲ, ಈ ಓಲೆ ಗೈಸ್. ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಹೇಳಿ, ಓಕೆನಾ? ರಿಸೆಪ್ಷನ್ ಸೆಟ್ ಇಷ್ಟ ಆಯಿತಾ ಇಲ್ಲ ಧಾರೆ ಸೆಟ್ ಇಷ್ಟ ಆಯಿತಾ ಅಂತ. ನನಗೇನೋ ಇದು ಓಲೆ ತುಂಬ ವೆಯ್ಟ್ ಇದೆ, ಬಟ್ ಇಷ್ಟ ಆಯಿತು. ಯಾಕೆ ಮಗಳೇ? ಇಷ್ಟ ಆಯಿತು ಅದಕ್ಕೆ. ಸೊ ಹಂಗಾಗಿ ತಗೋ ಬಂದಿದ್ದೀನಿ. ಅದಕ್ಕಿನ್ನೂ ಜುಮ್ಕಿ ಕೊಟ್ಟಿಲ್ಲ, ಅದಕ್ಕೆ ಹೋಗಿ ಜುಮ್ಕಿ ಇಸ್ಕೊಬರ್ಬೇಕು ಗೈಸ್. ಜುಮ್ಕಿ 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 ಇಷ್ಟ ಆಯ್ತಾ? ನನಗೇನೋ ಸಖತ್ ಇಷ್ಟ ಆಯಿತು. ಎಲಿಗೆಂಟಾಗಿ ಸೂಪರಾಗಿರುತ್ತೆ ಅಂತ ಅನ್ನಿಸ್ತೈತೆ. ಸೊ ಹಂಗಾಗಿ ಈ ಸೆಟ್ ತಗೊಂಡಿದ್ದೀನಿ. ಎಲ್ಲಿ
ಸರ ಹಾಕೊಂಡು ಹೋಯ್ತಿದ್ದೀರಿ. ನೀನು ತಿರುಗಿ ಹೆಂಗೆ ಕಾಣಿಸ್ತಿದೆ ನೋಡ್ತೀನಿ. ನೋಡಿ ಗೈಸ್, ನನ್ನ ಸರ ಹಾಕಿದ್ದೆ ಹೆಂಗೆ ಕಾಣಿಸ್ತೈತೆ. ಬೆಂಕಿ ಹಾಕಿದ್ರಲ್ಲ, ನೋಡ್ತೀನಿ ಇರು ಅಂತೆ. ಹೆಂಗೆ ಬಗ್ಗೆ ನೋಡ್ತಾವಳೆ ಕಳ್ಳಿ. ನನ್ನ ಮಗಳು ಔಟ್ಫಿಟ್ ಮಾತ್ರ ಚಿಂದಿಯಾಗಿ ಬಂದೈತೆ ಗುರು. ಓಕೆ ಗೈಸ್, ನನ್ನ ಮಗಳದು ರಿಸೆಪ್ಷನ್ದು ಔಟ್ಫಿಟ್ ಇಂದ ಹೋಗು. ಗೋಬ್ಯಾಕ್ ಮಗಳು ಯಾಕೆ ಲೂಸ್ ಆಯ್ತಾ? ಇನ್ನೇನೋ ಕುತ್ಕೊತಾನೆ ಇಲ್ಲವ. ಎಷ್ಟು ಫಿಟ್ಟಿಂಗ್ ಇಟ್ಸ್ಕೊಂಡ್ರು ಏನು ಮಾಡಿದ್ರು ಹೇಳ್ಬೇಕಿತ್ತು ಅವ್ರಿಗೆ ನೀಟಾಗಿ ಫಿಟ್ಟಿಂಗ್. ಅವಳ ಮುಂದೆ ಇಲ್ಲೇನು ಇಲ್ಲ. ನಾನು ಹೆಂಗೆ ಕೂರಿಸ್ಲಿ ಅಂತ ಅವಳಿಗೆ ಒಂಚೂರು ನಂಗೆ ಅದೊಂಚೂರು ಸಟ್ ಹಿಂದಕ್ಕೆ ಹೋಗು. ನೋಡಿ ಗೈಸ್, ಇದು ರಿಸೆಪ್ಷನ್ ಔಟ್ಫಿಟ್ ನಮ್ಮ ಮಗಳದು. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಹಿಂಗೆ ಮುದ್ದೊಂದು ಫೋಟೋ ತೆಗ್ಬಿಡಪ್ಪ. ನೋಡಿ ಗೈಸ್, ಹಿಂಗೆ ಬ್ಯಾಗ್ ತಿರ್ಸಿ ಹೆಂಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದು ಚೆನ್ನಾಗಿತ್ತ, ಲಂಗದೋಣಿ ಚೆನ್ನಾಗಿತ್ತ ಅಂತ. ಬ್ಯಾಗ್ ಈ ಥರ ಹೊಲಿಸಿದ್ದು ನನಗೇನೋ ತುಂಬ ಅಷ್ಟೇ ಚೆನ್ನಾಗಿ ಬಂದೈತಲ್ಲ ಪಾಪ. ಬ್ಯಾಗ್ ಈ ಬಟನ್ ಓಪನ್ ಆಯ್ತು.